ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀರಾಮಚಂದ್ರನ ಬಾಣಗಳಿಂದ ರಾವಣನು ಹತನಾದನು. ಆತನ ಮಡದಿಯಾದ ಮಂಡೋದರಿಯು ಕರುಣಾಜನಕವಾಗಿ ರೋಧಿಸಿದಳು. ರಾವಣನ ಮೃತ ಶರೀರದ ಮುಂದೆ ಮಂಡೋದರಿಯು ಈ ರೀತಿಯಾಗಿ ನುಡಿದಳು: ಹೇ ಮಹಾಭಾಗ್ಯಶಾಲಿಯೇ, ನೀನು ಕಾಮಾಭಿಲಾಷೆಗಳ ಪ್ರಭಾವಕ್ಕೆ ಅಧೀನನಾದೆ. ಫಲವಾಗಿ ನೀನು ಸೀತಾಮಾತೆಯ ಪ್ರಭಾವವನ್ನು ತಿಳಿಯಲಾರದಾದೆ. ಈಗ ಆಕೆಯ ಶಾಪದಿಂದ ನೀನು ಪ್ರಭು ಶ್ರೀರಾಮಚಂದ್ರನಿಂದ ಹತನಾಗಿ ಈ ಸ್ಥಿತಿಗೆ ಬಂದೆ. ಸೀತಾಮಾತೆಯು ಸ್ವತಃ ಶಕ್ತಿಶಾಲಿಯಾಗಿದ್ದು ಮಾತ್ರವಲ್ಲ, ಆಕೆಯ ಹೆಜ್ಜೆಗಳನ್ನು ಅನುಸರಿಸತಕ್ಕ ಯಾವ ಸ್ತ್ರೀಯೂ ಕೂಡ ಅಷ್ಟೇ ಶಕ್ತಿಶಾಲಿಯಾಗಬಲ್ಲಳು. ವೈದಿಕ ಸಾಹಿತ್ಯದಲ್ಲಿ ಇದರ ಅನೇಕ ದೃಷ್ಟಾಂತಗಳನ್ನು ಕಾಣಬಹುದು. ಆದರ್ಶ ಸ್ತ್ರೀಯರ ವರ್ಣನೆಯನ್ನು ನಾವು ಕಂಡಾಗಲೆಲ್ಲ ಸೀತಾಮಾತೆಯು ಅವರಲ್ಲಿ ಇರುತ್ತಾಳೆ. ಮಂಡೋದರಿಯು ತನ್ನ ಮಾತುಗಳನ್ನು ಮುಂದುವರಿಸಿದಳು: ಹೇ ರಾಕ್ಷಸಕುಲನಂದನನೇ, ಈಗ ನಿನ್ನಿಂದಾಗಿ ಲಂಕಾರಾಜ್ಯವೂ ಮತ್ತು ನಾವು ರಕ್ಷಕರಿಲ್ಲದಾಗಿದ್ದೇವೆ. ನಿನ್ನ ಕರ್ಮಗಳಿಂದ ನೀನು ನಿನ್ನ ದೇಹವು ರಣಹದ್ದುಗಳಿಗೆ ಆಹಾರವಾಗಲು ಮತ್ತು ನಿನ್ನ ಆತ್ಮವು ನರಕಕ್ಕೆ ಹೋಗಲು ತಕ್ಕುದಾಗುವಂತೆ ಮಾಡಿರುವೆ. ರಾವಣನ ಮಾರ್ಗವನ್ನು ಅನುಸರಿಸುವವನು 2 ವಿಧವಾಗಿ ದೂಷಿತನಾಗುವನು. ಅವನ ದೇಹವು ಹದ್ದುಗಳಿಗೆ ತಿನ್ನಲು ಅರ್ಹವಾಗುವುದು ಮತ್ತು ಅವನ ಆತ್ಮವು ನರಕಕ್ಕೆ ಹೋಗುವುದು. ಭಗವಂತನು ಸ್ವತಃ ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ತಾನಹಂ ದುಷಿತಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಮಶುಭಾನ್ ಆಸುರೀಷು ಏವ ಯೋನಿಷು. ಮನುಷ್ಯರಲ್ಲಿ ಅತ್ಯಂತ ಅಧಮರಾಗಿದ್ದು ದ್ವೇಷಿಸುವ ಮತ್ತು ಕ್ರೂರರಾಗಿರುವ ವ್ಯಕ್ತಿಗಳನ್ನು ನಾನು ಸಂಸಾರದ ಸಾಗರದಲ್ಲಿ ವಿವಿಧವಾದ ಆಸುರಿ ಯೋನಿಗಳಿಗೆ ಬಿಸಾಡುವೆನು. ಹೀಗಿರುತ್ತಾ ರಾವಣ, ಹಿರಣ್ಯಕಶಿಪು, ಕಂಸ ಮತ್ತು ದಂತವಕ್ರರಂತಹ ದೈವಹೀನ ನಾಸ್ತಿಕರ ಗತಿಯೆಂಬುದು ನರಕಸ್ಥಿತಿಯ ಬದುಕಾಗಿರುತ್ತದೆ. ರಾವಣನ ಮಡದಿಯಾದ ಮಂಡೋದರಿಯು ಇದೆಲ್ಲವನ್ನು ತಿಳಿಯಬಲ್ಲವಳಾಗಿದ್ದಳು. ತನ್ನ ಪತಿಯ ಮರಣಕ್ಕಾಗಿ ಪ್ರಲಾಪಿಸುತ್ತಿದ್ದರೂ ಅವನ ದೇಹಕ್ಕೆ ಮತ್ತು ಆತ್ಮಕ್ಕೆ ಏನಾಗಿದೆ ಎಂಬುದನ್ನು ಆಕೆ ತಿಳಿದಿದ್ದಳು. ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಭೌತಿಕ ದೃಷ್ಟಿಗಳಿಂದ ನೇರವಾಗಿ ಕಾಣಲಾಗದಿದ್ದರೂ ಜ್ಞಾನದೃಷ್ಟಿಯಿಂದ ನೋಡಬಲ್ಲನು. ಪಶ್ಯಂತಿ ಜ್ಞಾನಚಕ್ಷುಷಃ. ಒಬ್ಬನು ಹೇಗೆ ದೈವಹೀನನಾಗುತ್ತಾನೆ ಮತ್ತು ಪ್ರಕೃತಿ ನಿಯಮಗಳಿಂದ ಹೇಗೆ ದೂಷ್ಯನಾಗುತ್ತಾನೆ ಎಂಬುದಕ್ಕೆ ವೈದಿಕ ಸಾಹಿತ್ಯದಲ್ಲಿ ಅನೇಕ ದೃಷ್ಟಾಂತಗಳಿವೆ. ರಾವಣನ ಪುಣ್ಯಶಾಲಿ ಸಹೋದರನೂ ಮತ್ತು ಭಗವಾನ್ ಶ್ರೀರಾಮಚಂದ್ರನ ಭಕ್ತನೂ ಆದ ವಿಭೀಷಣನು ಕೋಸಲರಾಜನಾದ ಪ್ರಭು ಶ್ರೀರಾಮಚಂದ್ರನಿಂದ ಅನುಮೋದನೆ ಪಡೆದುಕೊಂಡನು. ಆಮೇಲೆ ತನ್ನ ಕುಟುಂಬದ ಸದಸ್ಯರಿಗೆ ಅವರನ್ನು ನರಕದ ದಾರಿಯಿಂದ ಪಾರು ಮಾಡಲು ವಿಧಿವತ್ತಾದ ಉತ್ತರ ಕ್ರಿಯೆಗಳನ್ನು ನೆರವೇರಿಸಿದನು. ವ್ಯಕ್ತಿಯು ದೇಹತ್ಯಾಗ ಮಾಡಿದ ನಂತರ ಇನ್ನೊಂದು ದೇಹಕ್ಕೆ ಹೋಗುತ್ತಾನೆ. ಆದರೆ ಕೆಲವು ವೇಳೆ ವ್ಯಕ್ತಿಯು ಬಹಳ ಪಾಪಿಯಾಗಿದ್ದರೆ ಬೇರೆ ದೇಹಕ್ಕೆ ಸ್ಥಾನಾಂತರಗೊಳ್ಳಲು ಅವನಿಗೆ ತಡೆಯುಂಟಾಗುತ್ತದೆ. ಆಗ ಅವನು ಒಂದು ಪ್ರೇತವಾಗುತ್ತಾನೆ. ಮೃತನಾದ ವ್ಯಕ್ತಿಯನ್ನು ಪ್ರೇತ ಜೀವನದಿಂದ ಕಾಪಾಡುವುದಕ್ಕಾಗಿ ಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ಉತ್ತರ ಕ್ರಿಯೆಯನ್ನು ಅಥವಾ ಶ್ರಾದ್ದ ಕಾರ್ಯವನ್ನು ನೆರವೇರಿಸಬೇಕು. ರಾವಣನು ಪ್ರಭು ಶ್ರೀರಾಮಚಂದ್ರನಿಂದ ಸಂಹಾರಗೊಂಡನು ಮತ್ತು ನರಕಕ್ಕೆ ಭಾಗಿಯಾದನು. ಆದರೆ ಪ್ರಭು ಶ್ರೀರಾಮಚಂದ್ರನ ಹಿತೋಕ್ತಿಯಂತೆ ರಾವಣನ ಸಹೋದರನಾದ ವಿಭೀಷಣನು ಮೃತನ ಸಂಬಂಧದಲ್ಲಿ ವಿಧಿಸಲಾದ ಎಲ್ಲ ಕರ್ತವ್ಯಗಳನ್ನು ತಪ್ಪದೆ ನೆರವೇರಿಸಿದನು. ಹೀಗೆ ಪ್ರಭು ಶ್ರೀರಾಮಚಂದ್ರನು ರಾವಣನು ಸತ್ತು ಹೋದ ಮೇಲೂ ಅವನಲ್ಲಿ ಕನಿಕರವುಳ್ಳವನಾಗಿದ್ದನು. ಆಮೇಲೆ ಪ್ರಭು ಶ್ರೀರಾಮಚಂದ್ರನು ಅಶೋಕ ವೃಕ್ಷಗಳ ವನದಲ್ಲಿ ಶಿಂಶಪ ಎಂಬ ಮರದ ಬುಡದ ಒಂದು ಸಣ್ಣ ಎಲೆಮನೆಯಲ್ಲಿ ಕುಳಿತುಕೊಂಡಿರತಕ್ಕ ಸೀತಾದೇವಿಯನ್ನು ಕಂಡನು. ಅವಳು ಅವನ ಅಗಲಿಕೆಯಿಂದ ವ್ಯಸನಾಕ್ರಾಂತಳಾಗಿ ಸೊರಗಿ ಬಡವಾಗಿದ್ದಳು. ಪ್ರಭು ರಾಮಚಂದ್ರನು ಅಂತಹ ಸ್ಥಿತಿಯಲ್ಲಿರುವ ತನ್ನ ಪತ್ನಿಯನ್ನು ಕಂಡು ಬಹಳ ಅನುಕಂಪವನ್ನು ತಾಳಿದನು. ಶ್ರೀರಾಮಚಂದ್ರನು ಅವಳ ಎದುರಿಗೆ ಬಂದಾಗ ಆಕೆಯು ತನ್ನ ಪ್ರಿಯನನ್ನು ಕಾಣಲು ಅತ್ಯಂತ ಸಂತೋಷಪಟ್ಟಳು. ಅಷ್ಟೇ ಅಲ್ಲದೆ ಅವಳ ಮುಖಕಮಲವು ಅವಳ ಸಂತೋಷವನ್ನು ತೋರಿಸಿತು. ದೇವೋತ್ತಮ ಪರಮಪುರುಷನಾದ ಪ್ರಭು ಶ್ರೀರಾಮಚಂದ್ರನು ಲಂಕೆಯ ಜನತೆಯನ್ನು 1 ಕಲ್ಪದವರೆಗೆ ಆಳಲು ವಿಭೀಷಣನಿಗೆ ಅಧಿಕಾರವನ್ನು ವಹಿಸಿಕೊಟ್ಟನು. ಆಮೇಲೆ ಸೀತಾದೇವಿಯನ್ನು ಪುಷ್ಪಗಳಿಂದ ಅಲಂಕೃತವಾದ ವಿಮಾನದಲ್ಲಿ ಕುಳ್ಳಿರಿಸಿದನು. ಅನಂತರ ತಾನೂ ವಿಮಾನವನ್ನು ಏರಿದನು. ಅವನ ವನವಾಸದ ಅವಧಿ ಮುಗಿದಿದ್ದು ಹನುಮಂತ, ಸುಗ್ರೀವ ಮತ್ತು ತನ್ನ ಸೋದರನಾದ ಲಕ್ಷ್ಮಣ ಇವರನ್ನು ಕೂಡಿಕೊಂಡು ಶ್ರೀರಾಮಚಂದ್ರನು ಅಯೋಧ್ಯೆಗೆ ಹಿಂದಿರುಗಿದನು. ಪ್ರಭು ಶ್ರೀರಾಮಚಂದ್ರನು ತನ್ನ ರಾಜಧಾನಿಯಾದ ಅಯೋಧ್ಯೆಗೆ ಹಿಂದಿರುಗಿ ಬಂದಾಗ ಮಾರ್ಗದಲ್ಲಿ ಲೋಕಪಾಲರು ಅಂದರೆ ರಾಜರುಗಳು ಸುಂದರವಾದ ಪರಿಮಳದ ಹೂವುಗಳನ್ನು ಅವನ ಮೇಲೆ ಸುರಿಸಿ ಅವನನ್ನು ಅಭಿನಂದಿಸಿದರು. ಮಹಾಪುರುಷರಾದ ಬ್ರಹ್ಮ ಮತ್ತು ಇತರ ದೇವತೆಗಳು ಮಹಾಹರ್ಷೋದ್ಗಾರದಿಂದ ಪ್ರಭುವಿನ ಕಾರ್ಯಗಳ ಗುಣಗಾನ ಮಾಡಿದರು. ಪ್ರಭು ಶ್ರೀರಾಮಚಂದ್ರನು ಅಯೋಧ್ಯೆಯನ್ನು ತಲುಪುತ್ತಲೇ
ಅವನಿಗೆ ತನ್ನ ಸೋದರನಾದ ಭರತನ ಸಂಗತಿ ತಿಳಿದುಬಂತು. ತಾನಿಲ್ಲದಿದ್ದಾಗ ಭರತನು ಗೋಮೂತ್ರದಲ್ಲಿ ಬೇಯಿಸಿದ ಜವೆ ಗೋಧಿಯನ್ನು ತಿನ್ನುತ್ತಿದ್ದನು, ಮರದ ತೊಗಟೆಯ ಬಟ್ಟೆಯನ್ನುಡುತ್ತಿದ್ದನು, ಜಟಾಧಾರಿಯಾಗಿದ್ದನು, ದರ್ಭೆಯನ್ನು ಹರಡಿದ ನೆಲದಲ್ಲಿ ಮಲಗುತ್ತಿದ್ದನು. ಈ ಸಂಗತಿಯನ್ನು ಕೇಳಿದ ಅತ್ಯಂತ ದಯಾನ್ವಿತನಾದ ಪ್ರಭುವು ಅದಕ್ಕಾಗಿ ತುಂಬಾ ಮರುಗಿದನು. ಪ್ರಭು ಶ್ರೀರಾಮಚಂದ್ರನು ರಾಜಧಾನಿಯಾದ ಅಯೋಧ್ಯೆಗೆ ಹಿಂದಿರುಗಿ ಬರುತ್ತಿರುವುದು ಗೊತ್ತಾದೊಡನೆಯೇ ಭರತನು ಪ್ರಭು ಶ್ರೀರಾಮಚಂದ್ರನ ಮರದ ಪಾದುಕೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ತನ್ನ ನಂದಿಗ್ರಾಮದ ಶಿಬಿರದಿಂದ ಹೊರಟನು. ಭರತನೊಂದಿಗೆ ಮಂತ್ರಿಗಳು, ಪುರೋಹಿತರು ಮತ್ತು ಇತರ ಗೌರವಾರ್ಹ ನಾಗರಿಕರು ಜೊತೆಗೂಡಿದ್ದರು. ಮಧುರವಾದ ಸಂಗೀತ ಸ್ವರಗಳನ್ನು ಹೊರಡಿಸುವ ವೃತ್ತಿಗಾಯಕರನ್ನು ಮತ್ತು ಏರು ಸ್ವರದಲ್ಲಿ ವೇದಮಂತ್ರಗಳನ್ನು ಪಠಿಸುವ ವಿದ್ವದ್ಬ್ರಾಹ್ಮಣರನ್ನು ಭರತನು ಒಡಗೂಡಿದ್ದನು. ಆ ಮೆರವಣಿಗೆಯಲ್ಲಿ ರಥಗಳಿದ್ದವು. ಅವನ್ನು ಚಿನ್ನದ ದಾರಗಳ ಜೀನುಗಳಿದ್ದ ಕುದುರೆಗಳು ಎಳೆಯುತ್ತಿದ್ದವು. ಆ ರಥಗಳು ಚಿನ್ನದ ಕಸೂತಿಯುಳ್ಳ ಧ್ವಜಗಳಿಂದ ಮತ್ತು ವಿವಿಧ ಗಾತ್ರ ಮಾದರಿಗಳ ಅನ್ಯಧ್ವಜಗಳಿಂದ ಅಲಂಕೃತವಾಗಿದ್ದವು. ಚಿನ್ನದ ಕವಚದಿಂದ ಅಲಂಕೃತವಾದ ಸೈನಿಕರಿದ್ದರು. ಅನೇಕ ಮಂದಿ ಸೇವಕರು ಛತ್ರ ಚಾಮರಗಳನ್ನು, ಬೇರೆ ಬೇರೆ ಮಟ್ಟದ ಅಮೂಲ್ಯ ಆಭರಣಗಳನ್ನು ಮತ್ತು ರಾಜೋಚಿತ ಸ್ವಾಗತಕ್ಕೆ ಒಪ್ಪುವ ಇತರ ಪರಿಕರಗಳನ್ನು ಹಿಡಿದುಕೊಂಡು ಕಾಲುನಡಿಗೆಯಲ್ಲಿ ಅನುಸರಿಸಿ ಬರುತ್ತಿದ್ದರು. ಈ ರೀತಿಯಲ್ಲಿ ಭರತನು ಅವರ ಜೊತೆಗೂಡಿದಾಗ ಅವನ ಹೃದಯವು ಹರ್ಷೋನ್ಮಾದದಿಂದ ಮೃದುವಾಗಿರಲು ಮತ್ತು ಕಣ್ಣುಗಳು ಆನಂದ ಬಾಷ್ಪಪೂರ್ಣಿತವಾಗಿರಲು ಪ್ರಭು ಶ್ರೀರಾಮಚಂದ್ರನ ಬಳಿಗೆ ಬಂದನು. ಮಹಾ ಆನಂದ ಪ್ರೇಮಗಳಿಂದ ಅವನ ಪಾದಕಮಲಗಳಿಗೆ ಎರಗಿದನು. ಭರತನು ಆ ಮರದ ಪಾದುಕೆಗಳನ್ನು ಪ್ರಭು ಶ್ರೀರಾಮಚಂದ್ರನ ಮುಂದಿಟ್ಟು ಅನಂತರ ಕೈಮುಗಿದು ನಿಂತುಕೊಂಡನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಪ್ರಭು ಶ್ರೀರಾಮಚಂದ್ರನು ಎರಡೂ ಕೈಗಳಿಂದ ಅವನನ್ನು ಬಹುಕಾಲ ಆಲಂಗಿಸಿಕೊಂಡು ಭರತನನ್ನು ಕಣ್ಣೀರಿನಿಂದ ಮೀಯಿಸಿದನು. ಸೀತಾಮಾತೆಯಿಂದ ಮತ್ತು ಲಕ್ಷ್ಮಣನಿಂದ ಕೂಡಿಕೊಂಡು ಪ್ರಭು ಶ್ರೀರಾಮಚಂದ್ರನು ವಿದ್ಯಾವಂತರಾದ ಬ್ರಾಹ್ಮಣರಿಗೆ ಮತ್ತು ಕುಟುಂಬದ ಹಿರಿಯರಿಗೆ ತನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿದನು. ಅದೇ ರೀತಿ ಅಯೋಧ್ಯೆಯ ಸಕಲ ನಾಗರಿಕರು ಪ್ರಭುವಿಗೆ ತಮ್ಮ ಗೌರವಪೂರ್ಣ ನಮಸ್ಕಾರಗಳನ್ನು ಸಲ್ಲಿಸಿದರು. ಅಯೋಧ್ಯೆಯ ನಾಗರಿಕರು ದೀರ್ಘಕಾಲ ನಂತರ ಹಿಂದಿರುಗಿ ಬಂದ ತಮ್ಮ ರಾಜನನ್ನು ನೋಡಿ ಅವನಿಗೆ ಪುಷ್ಪಮಾಲಿಕೆಗಳನ್ನು ಅರ್ಪಿಸಿದರು, ತಮ್ಮ ಉತ್ತರೀಯಗಳನ್ನು ಬೀಸಿದರು ಮತ್ತು ಬಹಳ ಸಂತೋಷದಿಂದ ಕುಣಿದಾಡಿದರು. ಭರತನು ಪ್ರಭು ಶ್ರೀರಾಮಚಂದ್ರನ ಮರದ ಪಾದುಕೆಗಳನ್ನು ಹಿಡಿದಿದ್ದನು. ಸುಗ್ರೀವ ವಿಭೀಷಣರು ಸೊಗಸಾದ ಚಾಮರ ಮತ್ತು ಬೀಸಣಿಕೆಗಳನ್ನು ಹಿಡಿದಿದ್ದರು. ಹನುಮಂತನು ಶ್ವೇತಛತ್ರವನ್ನು ಹಿಡಿದಿದ್ದನು. ಶತ್ರುಘ್ನನು ಧನಸ್ಸನ್ನು ಮತ್ತು 2 ಬತ್ತಳಿಕೆಗಳನ್ನು ಹಿಡಿದಿದ್ದನು. ಸೀತಾದೇವಿಯು ಪುಣ್ಯಸ್ಥಳಗಳ ಜಲದಿಂದ ತುಂಬಿದ ಕಮಂಡಲುವನ್ನು ಹಿಡಿದಿದ್ದಳು. ಅಂಗದನು ಒಂದು ಖಡ್ಗವನ್ನು ಹಿಡಿದಿದ್ದನು ಮತ್ತು ವೃಕ್ಷರಾಜನಾದ ಜಾಂಬವಂತನು ಚಿನ್ನದ ಒರೆಯನ್ನು ಹಿಡಿದಿದ್ದನು. ಪ್ರಭುವು ಪುಷ್ಪಕ ವಿಮಾನದಲ್ಲಿ ಕುಳಿತಿದ್ದಾಗ ಸ್ತ್ರೀಯರು ಅವನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದರು. ಸ್ತುತಿಪಾಠಕರು ಅವನ ಚರಿತ್ರೆಗಳನ್ನು ಗುಣಗಾನ ಮಾಡುತ್ತಿದ್ದರು. ಆಗ ಅವನು ನಕ್ಷತ್ರಗಳೊಂದಿಗೆ ಮತ್ತು ಗ್ರಹಗಳೊಂದಿಗೆ ಇರತಕ್ಕ ಚಂದ್ರನ ಹಾಗೆ ಕಾಣಿಸುತ್ತಿದ್ದನು. ಆಮೇಲೆ ಪರಮಪ್ರಭು ಶ್ರೀರಾಮಚಂದ್ರನು ತನ್ನ ಸೋದರನಾದ ಭರತನಿಂದ ಸ್ವಾಗತ ಹೊಂದಿ ಒಂದು ಉತ್ಸವದ ನಡುವೆ ಅಯೋಧ್ಯಾನಗರವನ್ನು ಪ್ರವೇಶಿಸಿದನು. ಅವನು ಅರಮನೆಯ ಒಳಗೆ ಬಂದಾಗ ಕೈಕೇಯಿ ಸಹಿತ ಎಲ್ಲ ತಾಯಂದಿರಿಗೆ ಮತ್ತು ದಶರಥ ಮಹಾರಾಜನ ಇತರ ಪತ್ನಿಯರಿಗೆ, ಮುಖ್ಯವಾಗಿ ತನ್ನ ತಾಯಿಯಾದ ಕೌಸಲ್ಯಗೆ ನಮಸ್ಕಾರಗಳನ್ನು ಅರ್ಪಿಸಿದನು. ಅದಲ್ಲದೆ ವಸಿಷ್ಠರಂತಹ ಗುರುಗಳಿಗೆ ಕೂಡ ನಮಸ್ಕಾರಗಳನ್ನು ಅರ್ಪಿಸಿದನು. ಅವನ ಸಮಾನ ವಯಸ್ಕರಾದ ಸ್ನೇಹಿತರು ಮತ್ತು ಕಿರಿಯ ಗೆಳೆಯರು ಅವನನ್ನು ಪೂಜಿಸಿದರು. ಅವನು ಅದಕ್ಕೆ ಪ್ರತಿಯಾಗಿ ಗೌರವ ನಮಸ್ಕಾರಗಳನ್ನು ಸಲ್ಲಿಸಿದನು. ಲಕ್ಷ್ಮಣ ಮತ್ತು ಸೀತಾಮಾತೆ ಇವರೂ ಅದೇ ರೀತಿ ಮಾಡಿದರು. ಈ ರೀತಿಯಾಗಿ ಅವರೆಲ್ಲರೂ ಅರಮನೆಯನ್ನು ಪ್ರವೇಶಿಸಿದರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ತಾಯಂದಿರು ತಮ್ಮ ಪುತ್ರರನ್ನು ನೋಡಿದ ಕೂಡಲೇ ಪ್ರಜ್ಞಾಶೂನ್ಯ ಶರೀರಗಳು ಪ್ರಜ್ಞಾಸ್ಥಿತಿಗೆ ತಿರುಗಿದಂತೆ ಮೇಲೆದ್ದರು. ಆ ತಾಯಂದಿರು ತಮ್ಮ ಪುತ್ರರನ್ನು ತಮ್ಮ ತೊಡೆಗಳ ಮೇಲೆ ಕುಳ್ಳಿರಿಸಿ ಆನಂದ ಬಾಷ್ಪದಿಂದ ಮೀಯಿಸಿದರು. ಹೀಗೆ ತಮ್ಮ ಬಹುಕಾಲದ ವಿಯೋಗ ದುಃಖವನ್ನು ಪರಿಹಾರ ಮಾಡಿಕೊಂಡರು. ಕುಲಪುರೋಹಿತರಾದ ವಸಿಷ್ಠರು ಪ್ರಭು ಶ್ರೀರಾಮಚಂದ್ರನ ಜಟೆಗಳನ್ನು ತೆಗೆಯಿಸಿ ಸ್ವಚ್ಛವಾಗಿ ಕೇಶಮುಂಡನ ಮಾಡಿಸಿದರು. ಆಮೇಲೆ ಕುಟುಂಬದ ಹಿರಿಯರ ಸಹಾಯದಿಂದ ಪ್ರಭು ಶ್ರೀರಾಮಚಂದ್ರನಿಗೆ ಚತುಸ್ಸಮುದ್ರಗಳ ಜಲದಿಂದ ಮತ್ತು ಇತರ ದ್ರವ್ಯಗಳಿಂದ ಸ್ನಾನ ಸಮಾರಂಭವನ್ನು ನೆರವೇರಿಸಿದರು. ಅದು ದೇವೇಂದ್ರನಿಗೆ ಆಚರಿಸುವ ಮಹಾಸಮಾರಂಭದಂತೆ ಇದ್ದಿತು. ಪ್ರಭು ಶ್ರೀರಾಮಚಂದ್ರನು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಸೊಗಸಾಗಿ ಬಟ್ಟೆಯನ್ನು ಧರಿಸಿಕೊಂಡು ಪುಷ್ಪಮಾಲೆಯಿಂದ ಮತ್ತು ಭೂಷಣಗಳಿಂದ ಅಲಂಕೃತನಾದನು. ಅವನು ಈ ರೀತಿಯಲ್ಲಿ ತನ್ನ ಹಾಗೆಯೇ ವೇಷಭೂಷಣಗಳನ್ನು ಧರಿಸಿದ ತನ್ನ ಸೋದರರಿಂದ ಮತ್ತು ಪತ್ನಿಯಿಂದ ಆವೃತನಾಗಿ ರಾರಾಜಿಸಿದನು.
ಭರತನ ಸಂಪೂರ್ಣ ಶರಣಾಗತಿ ಮತ್ತು ಸಮರ್ಪಣೆಯಿಂದ ಪ್ರಭು ಶ್ರೀರಾಮಚಂದ್ರನು ಸಂತುಷ್ಟನಾಗಿ ರಾಜ್ಯ ಸಿಂಹಾಸನವನ್ನು ಸ್ವೀಕರಿಸಿದನು. ಅವನು ಪ್ರಜೆಗಳನ್ನು ಒಬ್ಬ ತಂದೆಯ ಹಾಗೆಯೇ ಕಂಡನು. ಪ್ರಜೆಗಳೂ ಸಹ ವರ್ಣಾಶ್ರಮದ ಕರ್ತವ್ಯ ಧರ್ಮದಲ್ಲಿ ನಿರತರಾಗಿದ್ದುಕೊಂಡು ಅವನನ್ನು ತಮ್ಮ ತಂದೆಯೆಂದೇ ಅಂಗೀಕರಿಸಿದರು. ಶ್ರೀರಾಮಚಂದ್ರನು ಯಾವ ರೀತಿಯಾಗಿ ರಾಜ್ಯಭಾರ ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.